ಮಹಾಚೇತನಕ್ಕೆ ಅನಿಸುತ್ತಾ ಹಳ್ಳಿ ಧ್ವನಿ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದಂಥ ಸಂಸ್ಥೆಯ ಕಾರ್ಯದರ್ಶಿಗಳಾದ ರಾಜಣ್ಣವರೇ, ವಿಜಯಂತಿಯವರೇ, ಎಲ್ಲ ಮುಖ್ಯ ಅತಿಥಿಗಳೇ, ಶಾಲಾ ನಿಮ್ಮ ನೋಡ್ತಾ ಇದ್ರೆ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಅನಿಸ್ತಾ ಇದೆ. ಇಂಟ್ರೆಸ್ಟ್ ಇದೆಯಾ? ಇದೆಯಾ? ಯಾಕೋ ಮುಖ ನೋಡಿ. 6 ಅಡದಕ್ಕೆ ಮುಂದೆ 3 ಅಡದಕ್ಕೆ ಹಿಡಿದ್ಲು ಅಂತ ಒಂದು ಗಾದೆ ಮಾತಿದಂತೆ. ಏನ್ ಹೇಳ್ರೆ, ಈಗ ನೀವೆಲ್ಲ 6 ಹೊಡ್ಕೊಂಡವ್ರು, ನಾವು 3 ನಾವು ನಿಮಗೆ ಹೇಳಕ್ ಹೋದ್ರೆ ಹಣೆದು ಹೆಂಗೆ ಅಂತ ಹೇಳಿ ಅದು ಅಪಾರ್ಥ ಆಗ್ಬೋದು ಅಂತ. ಯಾಕೆಂದ್ರೆ ನೀವಾಗಲೇ ಈಗ ಸುಮಾರು 50, 60, 70 ವರ್ಷ ಕೃಷಿಯನ್ನು ಮಾಡದಂಥವ್ರು, ನಾವು ನಿನ್ನೆ ಮೊನ್ನೆ ಬಂದಂಥವ್ರು. ಕೃಷಿ ಬಗ್ಗೆ ನಾವು ಏನು ಹೇಳ್ತೀವಿ ಅನ್ನೋದಕ್ಕಿಂತ ನಿಮ್ಮಿಂದ ಏನು ತಿಳ್ಕೊಳ್ಬೋದು ಅನ್ನೋದನ್ನು ನಾವು ಅಪೇಕ್ಷೆ ಪಡ್ತೇವೆ ಅಷ್ಟೇ. ನಮ್ಮದು ಕೇಳಿ ತಿಳ್ಕೊಳ್ಳುವ ಗುಣನೇ ಹೊರತು ನಾವು ಹೇಳಿ ನಿಮಗೆ ಮಾಡ್ರಿ ಅಂತ ಹೇಳುವಂತ ಸ್ವಭಾವ ನಮ್ಮದಲ್ಲ. ಹಾಗಾಗಿ ನಿಮ್ಮ ಅನುಭವ ಏನಿದೆಯೋ, ನಾವು ಆಕ್ಚುಲಿ ರೈತರ ಅನುಭವ ಕೇಳೋಣ ಅಂತ ಅನ್ಕೊಂಡಿದ್ದೇವೆ. ಕೃಷಿ ಈಗ ನಾವು ಕೃಷಿಕರಲ್ಲ, ವೃತ್ತಿಯಲ್ಲಿ ನಮ್ದು ಬೇರೆ, ನಿಮ್ಗೆ ಗೊತ್ತಿದೆ. ನೀವು ಕೃಷಿಕರು. ಇದು ಕೃಷಿ ಕಾರ್ಯಕ್ರಮ ಆಗಿದ್ದರಿಂದ ನಿಮ್ಮಿಂದ ಸ್ವಲ್ಪ ತಿಳ್ಕೊಂಡು, ನಿಮ್ಮಿಂದ ಸ್ವಲ್ಪ ಒಂದಿಷ್ಟು ಅನುಭವವನ್ನು ಪಡ್ಕೊಂಡು ಆ ಜಮೀನಿನಲ್ಲಿ ನಾವು ಒಂದಿಷ್ಟು ಅನುಭವವನ್ನು ದಾರಿ ಇರುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಅನ್ಬೋದು ಅಷ್ಟೇ. ಯಾಕೆಂದ್ರೆ ನಮ್ಮಕ್ಕಿಂತ ಉತ್ತಮವಾದಂತ ತೋಟವನ್ನ ಮಾಡಿದಂಥವ್ರು ರಾಜಣ್ಣ ಅವರಿದ್ದಾರೆ, ನಮ್ಗಿಂತ ಉತ್ತಮ. ಅದಕ್ಕಿಂತ ಹೆಚ್ಚಿನ ಅನುಭವವನ್ನ ಆಕಾಶವಾಣಿ ಕೇಳುಗರು ಮಾಡಿದ್ವಿ. ನಮ್ಮ ಗಿಡ್ಡೇಗೌಡರಿದ್ದಾರೆ, ನಮ್ಮ ಮಾರ್ಮಳಿ ರುದ್ರಣ್ಣನವರಿದ್ದಾರೆ, ಹಾಗೆ ಬಹಳ ಜನ ಇದೆ. ಇವತ್ತು ನಿನ್ನೆಲ್ಲ ನೀವು ಆಗಲೇ ಈಗ ಅದರಲ್ಲಿ ಅಡಿಕೆಯಾಗಿರ್ಬೋದು, ಬೆಳೆಗಳಲ್ಲಿ ಫಸಲನ್ನ ಉಂಟು 0 ಕಂಟಿಮಿಷನ್ ಮಾಡಿ, 0 ವೆಚ್ಚವನ್ನ ಮಾಡಿ, 0 ಗೊಬ್ಬರವನ್ನ ಹಾಕಿ ಲಕ್ಷಾಂತರ ರೂಪಾಯಿ ಆದಾಯವನ್ನು ಪಡ್ಕೊಂಡಂತವ್ರು ಈಗ ನಮ್ಮ ಮುಂದೆ ನಿಂತುಕೊಂಡಿದ್ದೀವಿ. ಹಾಗಾಗಿ ನೀವು ದೊಡ್ಡವರಾಗ್ತೀರಿ ವಿನಃ ನಾವು ಖಂಡಿತ ದೊಡ್ಡವರಾಗಲಿಕ್ಕೆ ಸಾಧ್ಯತೆ ಇಲ್ಲ. ನೀವು ದೊಡ್ಡವರು, ಅದರಲ್ಲೂ ವಿಶೇಷವಾಗಿ ಅನುಭವ ಇದೆಯಲ್ಲ, ಅದು ದೊಡ್ಡದು. ಆ ಅನುಭವದ ಮುಂದೆ ಎಲ್ಲವೂ ಕೂಡ ದ್ವಿಗುಣ ಆಗ್ತಾ ಹೋಗ್ತಾರೆ. ನಾವು ಕೃಷಿ ಸಂಘವನ್ನ ಮಾಡಿ ಸುಮಾರು 15 ವರ್ಷ ಆಯ್ತಾ? 16 ವರ್ಷ ಆಯ್ತು. ನಮ್ಮ ಮೀನಾಕ್ಷಮ್ಮವರೆಲ್ಲ ಇದ್ದಾರೆ. ಸುಮಾರು 16 ವರ್ಷದಿಂದ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಸ್ಕೂಲ್ ಅಂತ ಮಾಡಿದ್ರು. ಡಾಕ್ಟರ್ ವೀರೇಶ್ ಅವರು ವೈಸ್ ಚಾನ್ಸಲರ್ ಆದಾಗ ಅದರ ಸ್ಥಾಪನೆಯನ್ನು ಮಾಡಿಕೊಟ್ರು. ಅದರ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ಕೃಷಿ ಮೇಳ, ಯಾವ್ದಾದ್ರು ಉತ್ತಮ ರೈತರಿದ್ರೆ ಅವರ ತೋಟಗಳಿಗೆ, ಜೇನು ಸಾಕಾಣಿಕೆ ಬಗ್ಗೆ ಮತ್ತು ಪರಿಸರ ಕೃಷಿ ಬಗ್ಗೆ ಅವರವರ ತೋಟಗಳಿಗೆ ಹೋಗಿ ನಾವು ಒಂದಿಷ್ಟು ವಿಚಾರಗಳನ್ನ ವಿನಿಮಯವನ್ನ ಮಾಡ್ತಾ ಇದ್ದು ನಮಗೆ ನೆನಪಾಗ್ತಾ ಇದೆ. ಅಲ್ಲಿ ನೋಡಿದಂತ ಸಂದರ್ಭದಲ್ಲಿ ಬಹುಶಃ ನಾವು ಮಾಡುವಂಥದ್ದು ಏನು ಬಹಳ ದೊಡ್ಡದಲ್ಲ ಅಂತ ಶಾಸನವಾಗಲ್ಲ, ಲಾಭನೇ ಇದೆ. ಅದಕ್ಕೆ ಹನುಮ ಅಂತ ಕರೀತಾರೆ. ನಾವು ಮಾಡಿದ್ದು ಬಹಳ ದೊಡ್ಡದು, ಬನ್ನಿ ನೀವು ಅಲ್ಲಿ ನೋಡಿ ಬನ್ನಿ, ಬನ್ನಿ ನೀವು ಅಲ್ಲಿ ನೋಡಿ ಬನ್ನಿ ಅಂತ ನಾವೇ ಪ್ರಚಾರ ಕೊಟ್ಕೊಂಡು ಬಂದು ನೋಡಿ ಆಮೇಲೆ ಕೂಡ ನಾವು ಬಯಸ್ಕೊಳ್ಳೋದಕ್ಕಿಂತ ಕರ್ಕೊಂಡು ಹೋಗೋದೇ ಸುಮ್ಮನೆ ಇದೇ ಕೈ ಮುಕ್ಕೊಂಡು ಸಾಕು ಮಾತಾಡಿದ್ದೆ ಬಿಟ್ರೆ ಎಷ್ಟು ಖುಷಿ ಆಗುತ್ತಲ್ವ ನಮಗೆ ಅಂತ ನಮ್ಮ ಭಾವ. ಅದಕ್ಕೆ ನಾವು ಜಮೀನಿಗೆ ಯಾರು ಕರೆಯೋದಿಲ್ಲ. ಹಂಗೂ ಒತ್ತಾಯ ಮಾಡಿ ನಮ್ಮ ಆಕಾಶವಾಣಿ ವಿಜಯಂತಿಯವರು ಇಲ್ಲ, ನಿಮ್ ಜಮೀನಲ್ಲೇ ಮಾಡ್ಬೇಕು ಅಂತ ಕುತ್ಕೊಂಡು, ಅದು ನಮ್ಮ ಕೊರಡು ಏನಾದ್ರು ನಮ್ಮ ಮನಸ್ಸಿಗೆ ಮಳೆದೇವನಿಗೆ ಮುಕ್ತ ಗೊತ್ತಿಲ್ಲ. ಅದಕ್ಕೆ ಮಾಡೋದು ಬೇಡ, ಸೀರೆ ಸಿಲ್ಕುಲ್ ನಿಮಗೆ ಬರಲೇಬೇಡ್ರಿ ಅಂತ ನಿನ್ನೆ ಸಾಕಷ್ಟು ಮಳೆ ಬಂತು. ಯಾಕೆ ಮಾತನ್ನು ಹೇಳ್ತಿದ್ವಿ ಅಂತಂದ್ರೆ, ಮನುಷ್ಯ ಅಲಿಪಗರಲಿ ಅಂತ ಕರೀತಾರೆ.